ಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ಸಿದ್ಧಗಂಗಾ ಮಠಕ್ಕೆ ನಂದನ್ ವ್ಲಾಗ್ಸ್ ಅವರ ಜೊತೆ. ನಿಮಗೆಲ್ರಿಗೂ ಗೊತ್ತಿರುತ್ತೆ, ಶಿವರಾತ್ರಿ ಟೈಮಲ್ಲಿ ತುಂಬ ಫೇಮಸ್ ಸಿದ್ಧಗಂಗಾ ಮಠ ಅಂದರೆ. ಸೊ ಅಲ್ಲಿಗೆ ಬಂದಿದ್ದೀವಿ, ನೋಡಿ ಹೇಗಿದೆ ಅಂತ. ಇಲ್ಲಿ ಎಕ್ಸಿಬಿಷನ್ ಸೆಂಟರ್ ಇರುತ್ತೆ, ಸೊ ಇಲ್ಲಿ ಲೈನ್ ಇದೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಫೋನ್ಪೇ ವರ್ಕ್ ಆಗೋಲ್ಲ, ಗೂಗಲ್ ಪೇ ಯಾವುದು ವರ್ಕ್ ಆಗೋಲ್ಲ, ಜಸ್ಟ್ ಕ್ಯಾಶ್ ಅಷ್ಟೇ. ಸೊ ಇಲ್ಲಿ ಲೈನಲ್ಲಿ ನೀವು ಹೋಗಿ ಕ್ಯಾಶ್ ತೊಗೊಂಡು ಆಮೇಲೆ ಇಲ್ಲೇ ಇಲ್ಲಿ ಎಕ್ಸಿಬಿಷನ್ ನೀವು ಒಳಗಡೆ ನೋಡ್ಕೊಂಡು ಬರ್ಬೋದು. ಒಳಗಡೆ ನೀವು ಆಟನೂ ಆಡ್ಬೋದು. ಫುಲ್ ಜಾತ್ರೆ ಚೆನ್ನಾಗಿರುತ್ತೆ. ನೋಡಿ ತುಂಬ ಜನ ಬಂದಿದ್ದಾರೆ, ತುಂಬಾ ಕ್ರೌಡ್ ಇದೆ. ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಜನಪ್ರಸಿದ್ಧ ಸಿದ್ಧಗಂಗಾ ಮಠಕ್ಕೆ ಶಿವರಾತ್ರಿಯ ಪ್ರಯುಕ್ತ ತುಂಬ ಜಿಗ ಅಂತಿದೆ ನೋಡಿ. ವರ್ಲ್ಡ್ ಫೇಮಸ್ ಸಿದ್ಧಗಂಗಾ ಮಠಕ್ಕೆ ಬಂದೀವಿ. ಈಗ ಲೋಹಿತ್ ಕಂಟಿನ್ಯೂ ಮಾಡ್ತಾನೆ. ಶಿವರಾತ್ರಿ ಸ್ಪೆಷಲ್ ಮತ್ತೆ ಪ್ರಸಾದ ಕೊಡ್ತಾರೆ, ಊಟ, ಬೆಳ್ಳಿ ಪಲ್ಲಕ್ಕಿ, ಸೋಮವಾರ ಎಳಿತಾರೆ, ಸೋಮವಾರ ಸ್ಕೂಲ್ ರಜಾ. ಬಾಯ್ ಬಾಯ್. ಲೋಕೇಶ್, ಹರಿರಾಜ್, ಧನಂಜಯ್, ತರುಣ್, ಸಾಗರ್, ಆಮೇಲೆ ಬರುತ್ತೆ, ಯೂಟ್ಯೂಬ್ ಚಾನಲ್ ಬರುತ್ತೆ, ನೋಡ್ಬೇಕು. ನಂದನ್ ಬ್ಲಾಗ್ಸ್ ಕನ್ನಡ. ನಂದನ್ ಬ್ಲಾಗ್ಸ್ ಕನ್ನಡ ಹೇಳು, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಅಂತ ಹೇಳಿ. ಎಷ್ಟು ದಿನ ನಡೀತಿದ್ದು? ಎಷ್ಟು ದಿನ ನಡೆಯುತ್ತೆ? 15 ದಿನ. 20ನೇ ತಾರೀಕುವರೆಗೂ ನಡೆಯುತ್ತೆ. ಸೊ ಮುಂದೆ ಯಾರಾದ್ರೂ ಬರೋ ಪ್ಲಾನ್ ಇದ್ರೆ ನೋಡ್ಕೊಳ್ಳಿ. 20ನೇ ತಾರೀಕುವರೆಗೂ ನಡೆಯುತ್ತಲ್ವಾ? ವಸ್ತು ಪ್ರದರ್ಶನ ಇದೆ, ಕೈಗಾರಿಕಾ ವಸ್ತುಗಳ ಇದೆ, ನೋಡಂಗಿದ್ರೆ ಬರಬೇಕು. ಏನ್ ಬೇಕಾದ್ರೂ ಸಿಗ್ತದೆ. ಎತ್ತಿನ ಜಾತ್ರೆ ಎಲ್ಲ ಮುಗೀತು. ಬಾಯಿ ಹೇಳೋದ್ರಲ್ಲ ಇದೆಯಲ್ಲ, ಯಾಕೋ ಎಲ್ಲಿಗೆ ಹೋಗ್ತೀಯ ಈಗ? ಬಾಯಿಲಿ ಅಷ್ಟೇ ಹೋಗ್ಬೇಕು. ಓಕೆ, ಟೈಮಿಂಗ್ಸ್ ಇರುತ್ತೆ ನಿಮಗೆ, ಇಷ್ಟ ಟೈಮ್ ಬಂದಿರ್ಬೇಕಂತ. ನೋಡಿ, ನೀವು ನೋಡ್ಬೋದು ಹುಡುಗರೆಲ್ಲ ತುಂಬ ಬಿಸಿಲಿದ್ದಾರೆ. ಈ ಹುಡುಗ, ನೀನು ಹೆಸರೇನು? ಹರಿರಾಜ್ ಅಂತ ಅವಾಗಿಂದ ಒಂದು 5 ಸರಿ ಬಾಯಿ ಹೇಳಿದ್ದಾನೆ. ಫುಲ್ ಬಿಸಿ ಏನು? ಕಲ್ಪೇಶ್. ನೋಡಿ, ಕಲ್ಪೇಶ್ ಅವ್ರು ಸಿಕ್ಕಿದ್ದಾರೆ ಇವತ್ತು. ಎಲ್ಲಿಂದ? ನೋಡಿ, ಅಲ್ಲಿ ಇಲ್ಲಿರೋ ಹುಡುಗರು ಹೇಳ್ತಾರೆ ನಿಮ್ಗೆ ಶಿವರಾತ್ರಿ ಬಗ್ಗೆ ತಿಳ್ಕೊಳ್ಳಿ. ಉತ್ಸವ ನಾವು ಮಾಡ್ತೇವಣ್ಣ, ಎಲ್ಲ ನಾವು ಒಂದೇ ಬ್ಯಾಚ್ ಹೋಗಿದ್ದಣ್ಣ, 2ನೇ ಬ್ಯಾಚ್ ನಾವು. ಓಕೆ ಓಕೆ, ಅಂದರೆ ನಿಮಗೆ ಅಲಾಟ್ ಮಾಡಿರ್ತಾರೆ ಮಾಡಕ್ಕೆ ವಾಲಂಟಿಯರ್. 2ನೇ ನಾವು 2ನೇ ಬ್ಯಾಚ್. ನೀವು ಇದೇ ಅಲ್ಲಿ ಕಾಣ್ತಿರೋ ರೂಮ್ ನಿಂದೇನಾ? ಓಕೆ ಓಕೆ, ಆ ಕಡೆ ರೂಮ್ ನಿಂದೇನೆ. ನೋಡಿ, ಈಗ ಏನಿದೆ? ಕಲ್ಪೇಶ್ ಅವರು ಅವ್ರ ರೂಮ್ ಟೂರು ಮಾಡಿಸ್ಬಿಟ್ಟಿದ್ದಾರೆ ಅಲ್ಲೇ. ಬನ್ನಿ ನೋಡೋಣ ಇನ್ನೇನೇನಿದೆ. ಎಲ್ಲಿ? ಕಬಡ್ಡಿ ಆಡ್ತಾರಾ? ನೋಡಿ, ಹೌದಾ? ಬಾಯ್ 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 ಮಾಡೋ, ಅಡುಗೆ ಮಾಡ್ರೋ. ಬಾಯ್ ಓಕೆ ಬಾಯ್. ನೋಡಿ ಗಾಯ್ಸ್, ಇಲ್ಲಿನ ಮಕ್ಕಳು ಎಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ ಅಂದರೆ ಒಂದು ಕೆಲಸ ಅಲಾಟ್ ಮಾಡಿರ್ತಾರೆ, ಎಲ್ಲರೂ ಅಷ್ಟು ಕಾಲ್ ಆಗಿರ್ತಾರೆ. ನೋಡಿ, ನಂದನ್ ವ್ಲಾಗ್ಸ್ ಅವ್ರು ಆ್ಯಕ್ಚುಲಿ ಕರೀತಿದ್ದಾರೆ. ನೋಡಿ ಜನರೇ, ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರು ಇಲ್ಲಿ ದರ್ಶನಕ್ಕೆ ಕೂರ್ತಿದ್ದಾರೆ. ಸೊ ಇದೇ ಜಾಗ ಅದು. ಈಗ ಸ್ವಾಮೀಜಿಯವರ ಗದ್ದಿಗೆಯ ದರ್ಶನ ಪಡೆಯೋಣ.
ಮಠದ ಆವರಣವಂತೂ ಸಂಭ್ರಮದಿಂದ ತುಂಬಿ ತುಳುಕ್ತಾ ಇದೆ. ಸ್ಟೇಜ್ ಪರ್ಫಾರ್ಮೆನ್ಸ್ಗಳು ನಡೀತಾ ಇವೆ. ಹಾಗೆ ಜೊತೆಗೆ ಡೊಳ್ಳು ಕುಣಿತ, ವೀರಗಾಸೆ, ತೇರು ಎಳಿತಿರೋದು. ಈ ಎಲ್ಲದರ ವಿಶೇಷತೆ ಏನಂದರೆ ಇದನ್ನೆಲ್ಲ ನಡೆಸ್ತಿರೋದು, ಮಾಡ್ತಿರೋದು ಹಾಗೂ ಮ್ಯಾನೇಜ್ ಮಾಡ್ತಿರೋದು ಮಕ್ಕಳೇ. ಸಿದ್ಧಗಂಗಾ ಮಠಕ್ಕೆ ಬಂದ ಮೇಲೆ ಪ್ರಸಾದ ಸೇವಿಸದೆ ಹೋಗಲೇಬಾರ್ದು. ಸೊ ನಾವೆಲ್ಲ ಪ್ರಸಾದ ಸೇವಿಸೋಕ್ಕೆ ಹೋದವು. ಶಿವರಾತ್ರಿಯ ಸಮಯ ಜನಸಾಗರ ತುಂಬಿ ತುಳುಕ್ತಾ ಇತ್ತು. ಪಾಪ ಊಟ ಮಾಡಿದವರು ನೆಕ್ಸ್ಟ್ ಆ ಪ್ಲೇಟ್ನ ಇಸ್ಕೊಳ್ಳೋಕ್ಕಾದು ಪ್ಲೇಟ್ನ ತೊಳ್ಕೊಂಡು ನೆಕ್ಸ್ಟ್ ಪಂಕ್ತಿಗೆ ಕೂತ್ಕೋತಿದ್ರು. ಬಟ್ ಆದರೂ ತುಂಬ ಸ್ಪೀಡಾಗಿ ಎಲ್ಲ ಪ್ರೊಸೆಸ್ ನಡೀತಾ ಇತ್ತು. ಪ್ರಸಾದದಲ್ಲಿ ನಮಗೆ ಮುದ್ದೆ, ಅನ್ನ, ಸಾಂಬಾರು, ಮಜ್ಜಿಗೆ ಇವೆಲ್ಲ ಇತ್ತು. ನಾವು ಮಠಕ್ಕೆ ಹೋಗಿದ್ದು ಶಿವರಾತ್ರಿಯ ಹಿಂದಿನ ದಿನ. ಜನರು ಸಾಮಾನ್ಯವಾಗಿ ಜಾಸ್ತಿನೇ ಬಂದಿದ್ದರು. ಇಲ್ಲಿ ಸಿಗುವ ಪ್ರಸಾದದ ಪ್ರತಿಯೊಂದು ಅನ್ನದ ಅಗಲಿನಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಇರುತ್ತೆ ಅಂತ ಅಂದ್ಕೊಂಡು ಯಾವುದೇ ಊಟನ ವೇಸ್ಟ್ ಮಾಡದೆ ಮುಗಿಸಿ ಕೊನೆಗೆ ದೇವರ ನಾಮವನ್ನು ಪಠಿಸಿ ನಾವೆಲ್ಲ ಹೊರಟು. ನಿಮ್ಮ ಅನುಭವ, ವಿಶೇಷ ವಿಷಯಗಳು ಸಿದ್ಧಗಂಗಾ ಮಠದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಈ ಪುಣ್ಯಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಮತ್ತು ಈ ಜಾಗಕ್ಕೆ ಬಂದರೆ ಒಂಥರ ಸ್ಪೆಷಲ್ ಫೀಲ್. ಕೊಡಿ ಧರ್ಮೇಶ್ ಕೊಡಿ ಹತ್ರ. ಸರ್ ಇದು 200, ಇದು 150 ಸರ್. ಇದು 150, ಇದು 200. ಲಾಡ ಮದ ಹಳೆ ಲಾಡ ಮನೆ ಮೇಲೆಲ್ಲ ಹೊಡಿತಾರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ಇದೇ ರೀತಿ ವೀಡಿಯೋಸ್ಗಾಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.